ಇಲ್ಲಿದು ಕೂಡ ಕಟ್ಟೆನ ಮಾಡಿದ್ರು. ಹೀಗೆ ಅಥವಾ ಮತ್ತೆ ಮಳೆ ಬಿದ್ದರೂ ಹೋಗತ್ತೆ, ಮಾಡೋದು ಬೇಡ. ಬೊಬ್ಬೆ ಬಿದ್ದೋಯ್ತು ನಮ್ಮ ಪುಟ್ಟಿದ್ದು ಅಲ್ಲನೇ ಪುಟ್ಟಿ. ರೋಪ್ ಹಾಕ್ಕೊಡ್ಬೇಕಂತೆ ನಮ್ಮ ಅಪ್ಪಂಗೆ ಹಾಕ್ಕೊಳ್ಳಿಕ್ಕೆ ಬರೋದಿಲ್ಲ. ನನಗೇನು ಭಾಳ ಬರುತ್ತೆ ಅಂತ ಅಂದ್ಕೊಳ್ಬೇಡಿ, ಸ್ವಲ್ಪ ಇದನ್ನು ಹಾಕ್ಲಿಕ್ಕಷ್ಟು ಕಲ್ತ್ಕೊಂಡಿದ್ದೀನಿ. ಸಣ್ಣ ಸಿಗತ್ತಲ್ಲ ಅದನ್ನು ಹಾಕಬೇಕಿತ್ತು. ನಾನು ಉಪ್ಪಷ್ಟೇ ಹಾಕಿ ಒಣಗಿಸ್ತಾ ಇದ್ದೀನಿ, ಯಾಕೆಂದರೆ ಖಾರ ತಿಂದಿದ್ದವರೆಗೆ ಅಕಸ್ಮಾತ್. ನಾವು ಮೇ ಎಂಡಿಗೆ ತಂದು ಹಾಕ್ಕೊತೀವಿ, ಜುಲೈಯಲ್ಲಿ ಹಾಕ್ತೀವಿ. ಅಂದರೆ ಮಳೆಗಾಲ ಸ್ಟಾರ್ಟ್ ಆಗುತ್ತಲ್ಲ ಆವಾಗನ ಗೊಬ್ಬರನ ಹಾಕ್ತೀವಿ. ನಮ್ಮ ಅಮ್ಮನ ಹತ್ರ ಮುಚ್ಚಳ ತೆಗಿಲಿಕ್ಕಾಗಿಲ್ಲ, ನಾನು ತೆಗೆದುಕೊಟ್ರೆ ಅರ್ಧ ನನಗೆ ಅರ್ಧ ಅಮ್ಮಂಗೆ. ಸೊ ಸೂರ್ಯಾಸ್ತ ಆಗ್ತಾ ಇದೆ. ಹಾಯ್ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊತೀನಿ. ಸೊ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಯಾರಾದರೂ ವೀಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿ ಕಾಣಿರುವಂಥ ಬೆಲ್ಲೈಕನ್ ಆಗುತ್ತೆ, ನಾನು ಹಾಕೋಂಥ ವೀಡಿಯೋಸ್ನ ನೋಟಿಫಿಕೇಷನ್ ನಿಮಗೆ ಮೊದಲು ಬರುತ್ತೆ. ಸೊ ನಿನ್ನೆ ಅಂಗಳನೆಲ್ಲ ಅರ್ಧ ಕ್ಲೀನಾಗಿತ್ತು. ಸೊ ನಿನ್ನೆ ಸಂಜೆ ಪೂರ್ತಿ ಸುಮಾರು 7 ಗಂಟೆ ಟೈಮಿಗೆ ಅಷ್ಟು ಅಂಗಳನ ಸಾರಿಸ್ಬಿಟ್ಟಿದ್ವಿ. ಯಾಕೆಂದರೆ ಈಗ ಬೆಳಗ್ಗೆ ನಾವು ತಿಂಡಿ ತಿಂದು ಮನೆ ಕ್ಲೀನ್ ಮಾಡಿ ಕೊಟ್ಟಿಗೆ ಅದೆಲ್ಲ ಕೆಲಸ ಮಾಡಿ ಬರೋ ತನಕ ಫುಲ್ ಬಿಸಿಲು ಬರುತ್ತೆ ಅಂತ ಹೇಳ್ಬಿಟ್ಟು ನಿನ್ನೆನೆಯ ಸಂಜೆ ರಾತ್ರಿಗೆಯ ಸಗಣಿ ಸಾರಿಸಿದ್ವಿ. ಎಷ್ಟಿತ್ತು ಸಗಣಿನ ಅಷ್ಟನ್ನು ಸಾರಿಸಿದ್ವಿ. 2 ದಿನ ಮುಂಚೆಯಿಂದನೇ ಸಗಣಿ ಇಟ್ಕೊಂಡಿದ್ದಿದ್ರೆ ಅಂಗಳ ಪೂರ್ತಿ ಸಾಕಾಗ್ತಿತ್ತು. ಆದರೆ ಅಂಗಳಕ್ಕಷ್ಟು ಸಾಕಾಗಿಲ್ಲ. ಅರ್ಧ ಕ್ಲೀನ್ ಮಾಡಿದಷ್ಟು ಅರ್ಧ ಅಂಗಳನ ಸಗಣಿ ನೀರು ಹಾಕಿದ್ವಿ. ಕಾಣಿಸ್ತಾ ಇಲ್ಲ. ಇನ್ನೊಂದು ಸಗಣಿ ನೀರು ತೆಗೆದ್ರೆ ಒಂದು ಸ್ವಲ್ಪ ಧೂಳೆಲ್ಲ ಕೂತ್ಕೊಳ್ಳುತ್ತೆ. ನೆಕ್ಸ್ಟ್ ಅಡಿಕೆ ಒಣಸ್ಲಿಕ್ಕೆ ಹಾಕ್ಲಿಕ್ಕೆ ಏನು ತೊಂದರೆ ಇಲ್ಲ. ಹಾಗೆ ಇಲ್ಲಿ ಮೇಲಿಂದಕ್ಕೆಲ್ಲ ಅಮ್ಮ ಇಲ್ಲಿನೂ ಕೂಡ ನಿನ್ನ ರಾತ್ರಿ ಒಂದು ಸುಮಾರು 8 ಗಂಟೆ ತನಕ ಈ ಕಟ್ಟೆನೆಲ್ಲ ಹಚ್ಚಿದ್ರು, ಅಂದರೆ ಮಣ್ಣು ಹಚ್ಚಿದ್ರು ಅಮ್ಮ. ಸೊ ಹಾಗೆ ಇಲ್ಲೆಲ್ಲ ಕ್ಲೀನ್ ಮಾಡಿದ್ವಿ. ಇವತ್ತೇ ಸಗಣಿ ಇಟ್ಟಿದ್ದಾರೆ ಅನಿಸುತ್ತೆ. ಸೊ ಇಲ್ಲೆಲ್ಲ ಎಷ್ಟಾಗುತ್ತೋ ಅಷ್ಟನ್ನು ಸಗಣಿ ನೀರು ತೆಗಿಬೇಕು. ಈಗ ಒಂದು 8 ದಿನ ಗೊಬ್ಬರ ಗುಂಡಿಗೆ ಏನು ಸಗಣಿ ನೀರು ಹಾಕೋದೆಲ್ಲ ಏನಿಲ್ಲ ಅನಿಸುತ್ತೆ. ಬರೀ ತರೋದು ಬುಟ್ಟಿ ಒಳಗೆ ತುಂಬಿಸ್ಕೊಂಡು ಅಂಗಳಕ್ಕೆ ಸಾರಿಸೋದು, ಹಾಗೆ ಆ ಕಡೆದಷ್ಟು ಅಂಗಳನ ಕ್ಲೀನ್ ಮಾಡೋದುಂಟು. ಸೊ ಹಾಗೆ ಇವತ್ತು ನಾನು ಮದುವೆ ಇದೆ, ಮದುವೆಗೆ ಹೋಗಿ ಬರಬೇಕು. ಹಾಗಾಗಿ ಇವತ್ತು ಏನು ಕೆಲಸ ನಾನು ಮಾಡಲಿಕ್ಕೆ ಹೋಗ್ಬಿಡ್ತೀನಿ ಇಲ್ವೋ ಗೊತ್ತಿಲ್ಲ. ಹಾಗೆ ಅಮ್ಮ ಇಲ್ಲಿದು ಕೂಡ ಕಟ್ಟೆನ ಮಾಡಿದ್ರು. ಹೀಗೆ ಅಥವಾ ಮತ್ತೆ ಮಳೆ ಬಿದ್ದರೂ ಹೋಗತ್ತೆ, ಮಾಡೋದು ಬೇಡ ಅಂತ ಅಂದಿದ್ದಾಗಿತ್ತು. ಅಲ್ಲಿದ್ದು ಮಣ್ಣು ಕೆರೆಸಿಬಿಟ್ಟೆ ಅಮ್ಮ ಏನೋ ಸ್ವಲ್ಪ ಮಣ್ಣನ್ನು ಹಚ್ಚಿದ್ದಾರೆ. ಸೊ ಪ್ರತಿ ವರ್ಷವೂ ಪ್ರತಿ ವರ್ಷ ಮಳೆಗಾಲದಲ್ಲಿ ಹೋಗೋದು ಹಾಗೆ ಹೀಗೆ ಎಲ್ಲ ಆಗ್ತಾ ಇರುತ್ತೆ. ಸೊ ಏನು ಮಾಡೋಕ್ಕೆ ಬರೋದಿಲ್ಲ. ಮಳೆ ಸ್ವಲ್ಪ ಹಿಂದೆ ಸರಿತು ಅನಿಸುತ್ತೆ. ಮೋಡಾಗಿತ್ತು ನಿನ್ನೆ ಬೆಳಗ್ಗೆ, ಮಧ್ಯಾಹ್ನದಿಂದ ಸ್ವಲ್ಪ ಬಿಸಿಲು ಬಂದಿದೆ. ಇವತ್ತು ಕೂಡ ಬಿಸಿಲು ಬಂದಿದೆ. ಸೊ ಮಳೆಗಾಲ ಸ್ವಲ್ಪ ದೂರ ಆಯಿತು ಅನಿಸುತ್ತೆ. ಅಡಿಕೆ ಕೊಯ್ಯೋರಿಗೆ ಆರಾಮಾಗಿ ಅಡಿಕೆ ಕೊಯ್ಬೋದು, ಗೆದ್ದೆ ಕೊಯ್ಯೋರಿಗೆ ಆರಾಮಾಗಿ ಗೆದ್ದೆನ ಕೊಯ್ಬೋದು. ಮಳೆ ಸ್ವಲ್ಪ ದೂರ ಆಗಿರೋದ್ರಿಂದ ಸ್ವಲ್ಪ ಎಲ್ಲರ ಮನಸ್ಸಿಗೂ ಸ್ವಲ್ಪ ಸಮಾಧಾನ ಆಗಿರಬೇಕು. ಸೊ ಹೀಗೆ ಆಗಿ ಒಂದೊಂದು 3 ತಿಂಗಳ ಕಂಟಿನ್ಯೂಸ್ ಆಗಿ ಮುಂದೋಗಲಿ. 3 ತಿಂಗಳ ಬೇಡ, ಜೂನ್ ಒಳಗೆ ಫಸ್ಟ್ ಸ್ಟಾರ್ಟ್ ಆದರೆ ಸಾಕಾಗಿತ್ತು. ನೆಕ್ಸ್ಟ್ ಜೂನ್ ತಿಂಗಳಿಗೆ ಸ್ಟಾರ್ಟ್ ಆಗೋದಿಲ್ಲ, ಜುಲೈ ಆಗಸ್ಟು ಈ ತಿಂಗಳಿಗೆಲ್ಲ ಮಳೆಗಾಲ ಸ್ಟಾರ್ಟ್ ಆಗುತ್ತೆ. ನಮ್ಮ ಪುಟ್ಟಿ ಎಲ್ಲಿ ಕಟ್ಟೆ ಮಾಡ್ತಾರೆ ಅಲ್ಲಿನೇ ನಡೀತಾಳೆ ನೋಡಿ. ಇವಳು ಎಷ್ಟಿದ್ದಾಳೆ ಅಂತ ಹೇಳಿ ನಮ್ಮ ಪುಟ್ಟಿ. ಚೋಟು ಎಲ್ಲೋದ ನಿನ್ನೆ ಪುಟ್ಟಿಗೆ ಕಚ್ಚಕ್ಕೆ ಯಾರೋ ಬಂದಿದ್ರಾಗಿತ್ತು, ಕಿರ್ಬಾಗಿತ್ತ ಅಥವಾ ಇನ್ನೊಂದು ಬೆಕ್ಕಾಗಿತ್ತ ಗೊತ್ತಿಲ್ಲ. ಬೊಬ್ಬೆ ಬಿದ್ದೋಯ್ತು ನಮ್ಮ ಪುಟ್ಟಿದ್ದು ಅಲ್ಲನೇ ಪುಟ್ಟಿ. ಸುಮಾರು 11 ಗಂಟೆ ರಾತ್ರಿ ಆಗಿತ್ತು. ಬಟ್ ಏನೂ ಆಗಿಲ್ಲ ನಮ್ಮ ಪುಟ್ಟಿಗೆ, ಶಾಣೆ ಇದ್ದಾಳೆ ಪುಟ್ಟಿ. ಅಪ್ಪ ಮಷಿನ್ ಹೊಡೆಯೋದು ಬಾಕಿ ಇದೆ. ಇದಕ್ಕೆ ಅಪ್ಪ ರೋಪ್ ಹಾಕ್ಕೊಡ್ಬೇಕಂತೆ. ನಮ್ಮ ಅಪ್ಪಂಗೆ ಹಾಕ್ಕೊಳ್ಳಿಕ್ಕೆ ಬರೋದಿಲ್ಲ. ನನಗೇನು ಭಾಳ ಬರುತ್ತೆ ಅಂತ ಅಂದ್ಕೊಳ್ಬೇಡಿ, ಸ್ವಲ್ಪ ಇದನ್ನು ಹಾಕ್ಲಿಕ್ಕಷ್ಟು ಕಲ್ತ್ಕೊಂಡಿದ್ದೀನಿ. ಏನೋ ರೌಂಡಾಗಿ ತಿರುಗತ್ತೆ ಅಷ್ಟನ್ನು ಕಲ್ತ್ಕೊಂಡಿದ್ದೀನಿ. ಏನಾದರೂ ಸ್ವಲ್ಪ ಹಾಳಾಯಿತು ಅಂದರೆ ಮತ್ತೆ ಬರೋದಿಲ್ಲ. ನಮ್ಮ ಮನೇಲಿ ಮಾಡೋರು ಯಾರು ಇಲ್ಲದಕ್ಕೆ ಇಂಥದ್ದೆಲ್ಲ ಸ್ವಲ್ಪ ಕಲಿಬೇಕಾಗತ್ತೆ. ಮಷಿನ್ ಏನೋ ರಿಪೇರಿ ಆಗಿದೆ. ಸೊ ನೋಡಬೇಕು. ಈ ಥರ ಮಷಿನ್ಗಳೆಲ್ಲ ಆವಾಗವಾಗ ನಾವು ದಿನ ಯೂಸ್ ಮಾಡೋದಿಲ್ಲ, ಆವಾಗವಾಗ ಯೂಸ್ ಮಾಡ್ತೀವಿ. ಒಂದು 6 ಮಂತಿಗೆ ಒಂದು ಸತಿ ಸ್ಟಾರ್ಟ್ ಮಾಡೋದು ಅಷ್ಟೇ ಆಗುತ್ತೆ. ಇನ್ನು ಕೆಲಸ ಇದ್ದಾಗಷ್ಟೇ. ಹಾಗಾಗಿ ಅದು ಇಟ್ಟು ಅದಕ್ಕೇನಾದರೂ ಆಗಿರುತ್ತೆ. ಎಲ್ಲ ಮಷಿನ್ಗಳ ಕಥೆನೇ ಅಷ್ಟು. ಸೊ ಈಗ ಇದಕ್ಕೆ ರೋಪ್ ಹಾಕಿಬಿಟ್ಟು ನೆಕ್ಸ್ಟ್ ನಾನು ಹೋಗಬೇಕು. ಸೊ ರೋಪ್ ಹಾಕಿಬಿಟ್ರೆ ಅಪ್ಪ ಎಲ್ಲೆಲ್ಲಿ ಹೊಡಿಬೇಕಾಗುತ್ತೋ ಅಲ್ಲೆಲ್ಲ ಹೊಡ್ಕೊತಿರ್ತಾರೆ. ನಾವು ಅಡಿಕೆ ಬೇಯಿಸ್ಲಿಕ್ಕೆ ನಾವು ಒಲೆನ ಯಾವ ರೀತಿ ಮಾಡ್ಕೊಂಡಿದ್ದೀವಿ ಅಂತ ಹೇಳ್ತೀವಿ. ಫಸ್ಟ್ ವರ್ಷ ಮಾಡ್ಕೊಂಡಿದ್ವಿ, ಅದು ಹೋಯಿತು ಮಳೆಗಾಲದಲ್ಲಿ. ಹಾಗೆ ಹೋದ ವರ್ಷ ಮಾಡಿದ್ರು ಅಮ್ಮ. ಈ ರೀತಿ ಬೂದಿ ಫುಲ್ಲಾಗಿ ತುಂಬತ್ತೆ, ಆವಾಗವಾಗ ತೆಗಿಬೇಕು ಅಂತೇಳಿ, ಬೂದಿ ಬೀಳೋಕ್ಕೆ ಅಂತೇಳಿ ಕೆಳಗಡೆ ಹೊಂಡ ಮಾಡ್ಕೊಂಡಿದ್ದೀವಿ. ಹಾಗೆ ಈ ಥರ ಇಲ್ಲಿ ಕೆಳಗಡೆ ಬೂದಿ ಎಲ್ಲ ಬೀಳುತ್ತೆ. ಸೊ ಬೂದಿನ ಅಡಿಕೆ ಫಸ್ಟಿಂದ ಲಾಸ್ಟ್ ತನಕ ಬೇಯಿಸೋ ತನಕ ಮತ್ತೆ ಬೂದಿ ತೆಗೆಯುವಂಥ ಕೆಲಸ ಇಲ್ಲ. ಕೆಳಗಡೆ ಹೊಂಡ ಇರುತ್ತಲ್ಲ, ಆ ಹೊಂಡದೊಳಗೆ ಬೀಳುತ್ತೆ. ಬೇಕಿದ್ರೆ ಯಾವಾಗ ಬೇಕಿದ್ರೂ ಕೂಡ ಹೊಂಡದಿಂದ ಹೊರಗಡೆ ತೆಗಿಬೋದು. ಈ ಥರ ಕಿಂಡಿ ಇದೆ, ಹಿಂಗೆ ಈ ಕಡೆ ಈ ಥರ ಬೂದಿ ಇಲ್ಲಿ ಕೆಳಗಡೆ ಬೀಳುತ್ತೆ. ಸೊ ಈಸಿ ಆಗಿರ್ಬೋದು. ಸೊ ಇಷ್ಟು ದೊಡ್ಡ ಮುಂದುಗಡೆ ಬಾಗಿಲಂದರೆ ಓಪನ್ನು,
ಕಟ್ಟಿಗೆ ಎಲ್ಲ ಹಾಕಲಿಕ್ಕೆ. ಹಾಗೆ ಅಲ್ಲಿ ಹಂಡೆ ಇಟ್ಟು ಹಾಕಿದ ತಕ್ಷಣ ಫುಲ್ಲಾಗಿ ಪ್ಯಾಕ್ ಮಾಡ್ಕೊತೀವಿ. ಈ ಹಂಡೆ ಸೈಜಿಗೆ ಸರಿಯಾಗಿ ಗೋಲನ ಬಿಟ್ಕೊಂಡಿದ್ದೀವಿ. ಕಡೆ ಹಂಡೆ ಕುಳಿಸಾದ್ಮೇಲೂ ಕೂಡ ಕರೆಕ್ಟಾಗಿ ಮಣ್ಣು ಹಚ್ಚಿ ಪ್ಯಾಕ್ ಮಾಡಿಕೊಂಡ್ರೆ ಅಡಿಕೆನೂ ಕೂಡ ಬೇಗ ಬೇಯುತ್ತೆ. ಸೊ ಒಲೆಗೆ ಮಣ್ಣು ಹಚ್ಚೋದೆಲ್ಲ ಉಂಟು. ಅಮ್ಮ ನೆನ್ಸಕ್ಕೆ ಹಾಕಿದ್ದಾಳೆ ಮಣ್ಣು. ಸೊ ಮೊನ್ನೆ ಮಳೆ ಬಿತ್ತು, ಮುಚ್ಚಲಿಕ್ಕೆ ಮರ್ತೋಗ್ಬಿಟ್ಟಿದೆ. ಹಾಗಾಗಿ ಈ ಥರ ಫುಲ್ ಹೋಗಿಬಿಟ್ಟಿದೆ. ಈ ರೀತಿಯಾಗಿ ಒಲೆನ ಮಾಡ್ಕೊಂಡಿದ್ದೀವಿ. ಮೆಣಸಿನ ಗಿಡ, ಬೆಂಡೆ ಗಿಡ, ಗೊಂಡೆ ಹೂವು ಎಲ್ಲನೂ ಮಾಡಿರುವಂಥ ಮಣ್ಣು ಇವಾಗ ಇಷ್ಟು ರಾಶಿ ಮಾಡಿ ಇಟ್ಟಿದ್ದಾರೆಪ್ಪ. ನಿನ್ನೆ ಮೇಲ್ಗಡೆ ಸಿಪ್ಪೆ ಇರೋದಷ್ಟನ್ನು ನಾನು ಅಮ್ಮ ತೆಗ್ದು ಹಾಕಿದ್ವಿ. ಈಗ ಮಣ್ಣನ್ನೆಲ್ಲ ಕರೆಕ್ಟಾಗಿ ಈ ಥರ ರಾಶಿ ಮಾಡಿ ಇಟ್ಟಿದ್ದಾರೆ. ಇಲ್ಲಿ ಒಂದು 2 ಮಾರಿನ ಜಾಗ ಅಷ್ಟು ಮಷಿನ್ ಹೊಡೆಯೋದುಂಟು. ಅದು ಮಷಿನ್ ಹೊಡೆದು ಮತ್ತು ದಾರಿಗಟ್ಟು ಸ್ವಲ್ಪ ಉಂಟು. ಸೊ ಸಿಪ್ಪೆನೆಲ್ಲ ಇಲ್ಲೇ ತಂದು ಹಾಕ್ಕೊಂಡಿದ್ದೀವಿ. ಇಲ್ಲಿ ಫುಲ್ ಹೊಂಡ ಇತ್ತು, ಎಷ್ಟು ಮಣ್ಣು ಹಾಕಿದ್ರು ಅಷ್ಟೇ. ಅಂಗ್ಲ ಮಾಡಬೇಕಾದ್ರೆ JCB ಡ್ರೈವರು ಆ ಕಡೆ ಹೈಟು ಈ ಕಡೆ ತಗ್ಗು ಮಾಡುವಂಥ ಸ್ವಲ್ಪ ನೀರು ಇಳಿಸೋ ಥರ ತಗ್ಗು ಮಾಡಿದ್ರೆ ಸಾಕು ಅಂದರು. ಅವ್ರು ನೋಡಿದ್ರೆ ಆ ಕಡೆ ಫುಲ್ ಹೈಟ್ ಮಾಡಿದ್ರು, ಈ ಕಡೆ ಫುಲ್ ತಗ್ಗ ಮಾಡಿದ್ರು. ಕರೆಕ್ಟಾಗಿ ಅಡಿಕೆ ಒಣಸ್ಲಿಕ್ಕೆ ಹಾಕಬೇಕಾದ್ರಲ್ಲ ಈ ಕಡೆನೇ ಓಡಿ ಬರ್ತಾಯಿತ್ತು. ಈಗ ಪ್ರತಿ ವರ್ಷ ಸ್ವಲ್ಪ ಮಣ್ಣು ತುಂಬಿಸಿ ಸ್ವಲ್ಪ ಹೈಟ್ ಮಾಡ್ಕೊಂಡಿದ್ದೀವಿ. ಸೊ ಇಷ್ಟು ದೊಡ್ಡ ಅಂಗ್ಲ ಇದ್ರೂ ಕೂಡ ಹಂಚು ಮೇಲೆ ಹಾಕುವಂಥ ಪರಿಸ್ಥಿತಿ ಬಂತು. ಅಡಿಕೆನ ಇದು ಹಂಚು ಕಾಣಿಸ್ತಾ ಇದೆ, ಅಲ್ಲಿಗೆ ಹಾಕಿದ್ದೀವಿ. ಸಾಯಲಿ ಏನು ಕಷ್ಟನಪ್ಪ ಈ ಮಳೆ ಅವತಾರದಿಂದ. ಈ ರೀತಿ ನಮ್ಮಪ್ಪ ಮತ್ತೆ ಗಾಡಿ ತಗೊಂಡು ಹೋಗ್ತಿದ್ದಾರೆ ಮಣ್ಣು ತರೋಕ್ಕೆ. ಎಲ್ಲಿ ಮಣ್ಣು ತಂದು ಹಾಕ್ತಾರೋ ಗೊತ್ತಿಲ್ಲ, ಇಲ್ಲ ಮಷಿನ್ ಹೊಡಿತಾರೋ ಗೊತ್ತಿಲ್ಲ. ರೋಪೆಲ್ಲ ಹಾಕಿ ಕೊಟ್ಟಿದ್ದೀನಿ, ಸ್ಟಾರ್ಟು ಮಾಡಿ ನೋಡಿದೆ, ಸ್ಟಾರ್ಟ್ ಆಗತ್ತೆ. ಸೊ ಅಪ್ಪ ಈಗ ಇದಷ್ಟು ಮಷಿನ್ ಹೊಡೆದು ಒಂದಷ್ಟು ಗುದ್ಲಿಂದನೂ ಕ್ಲೀನ್ ಮಾಡಬೇಕು. ಇಲ್ಲಿ ಸಾರಿಸಿದ್ದಕ್ಕೆ ಒಂದು ಸ್ವಲ್ಪ ಚೆಂದ ಆಗಿದೆ. ಇನ್ನೊಂದು ಸತಿ ಸಗಣಿ ನೀರು ತೆಗಿಬೇಕಂತೆ. ಅಮ್ಮ ಎಲ್ಲ ಕಡೆಯೂ ಇದೇ ರೀತಿಯಾಗಿ ಮಣ್ಣು ಕಲಿಸ್ಕೊಂಡು ಹೀಗೆ ಕೈಯಿಂದಲೇ ಮಣ್ಣನ್ನು ಕಲಿಸ್ಕೊಂಡು ಪೂರ್ತಿಯಾಗಿ ಈ ಥರ ಮಣ್ಣು ಹಚ್ಚಿದ್ದಾಳೆ. ಈ ಕಟ್ಟೆನಲ್ಲಿ ಏನು ಮಾಡಿದ್ರಲ್ಲ ಅಮ್ಮ ಹೀಗೆ ಮಾಡಿದ್ದಾಳೆ. ಕೈಯೆಲ್ಲ ಪೂರ್ತಿಯಾಗಿ ಹೋಗಿಬಿಟ್ಟಿದೆ ಅವಳಿಗೆ. ಸೊ ಅವಳ ಕೈಯಿಂದ ಮಾಡಬೇಡಿ ಈ ಥರ ಎಲ್ಲ ಹಚ್ಚೋದು ಬೇಡ, ಒಂದೇ ಸಲ ಕೈಯೆಲ್ಲ ಫುಲ್ಲಾಗಿ ಹೋಗುತ್ತೆ ಅಂತ ಅಂದ್ರೂ ಕೂಡ ಅವಳು ಏನಿಲ್ಲ, ಕೈ ಹಾಕೋದು, ಈ ಥರ ಕಲಿಸೋದು ಮತ್ತು ಹಾಕಿ ತಿಕ್ಕೋದು. ಲಿಂಬು ನೀರು ಮಾಡಿರ್ತೀವಲ್ಲ ಅದನ್ನು ಸಿಪ್ಪೆನ ಕರೆಕ್ಟಾಗಿ ಕಟ್ ಮಾಡಿ ಲಿಂಬು ಚಿಟ್ನ ಮಾಡೋಕೆ ಇಟ್ಟಿದ್ದೀನಿ. ಇದು ನಿನ್ನೆದು, ಇದು ಮೊನ್ನೆದು. ಸೊ ಇದು ಸ್ವಲ್ಪ ಜಾಸ್ತಿನೇ ಒಣಗಿದೆ. ಇದಕ್ಕೆ ಸ್ವಲ್ಪ ಖಾರದ ಪುಡಿ ಹಾಕಬೇಕಿತ್ತು, ಇಲ್ಲಾಂತಂದರೆ ಸಣ್ಣ ಮೆಣಸು ಸಿಗುತ್ತಲ್ಲ ಅದನ್ನು ಹಾಕಬೇಕಿತ್ತು. ನಾನು ಉಪ್ಪಷ್ಟೇ ಹಾಕಿ ಒಣಗಿಸ್ತಾ ಇದ್ದೀನಿ, ಯಾಕೆಂದರೆ ಖಾರ ತಿಂದಿದ್ದವರೆಗೆ ಅಕಸ್ಮಾತ್ ಬೇಕಾದರೆ ಅಂತ ಹೇಳ್ಬಿಟ್ಟು ಹಾಗೆ ಒಣಗಿಸಿದ್ದೀನಿ. ಸೊ ಏನು ಪರವಾಗಿಲ್ಲ, ಬಾಯಿ ಸ್ವಲ್ಪ ಕ್ಲೀನ್ ಆಗುತ್ತೆ ಆವಾಗ ತಿಂತಾಳಿದ್ರೆ ಅಂತೇಳಿ ಒಣಗಿಸ್ಲಿಕ್ಕೆ ಇಟ್ಟಿದ್ದೀನಿ. ಹಾಗೆ ನಮ್ಮ ಪಿಂಕಿಗೆ ರಾಜಯೋಗ. ಸ್ವಲ್ಪ 11 ಗಂಟೆ ಟೈಮ್ ತನಕ ಈ ಥರ ಬಿಸಿಲಿಗೆ ಮಲ್ಕೊಳ್ಳೋದು, ನೆಕ್ಸ್ಟ್ ಹೋಗಿ ಮನೆ ಒಳಗಡೆ ಹೋಗಿ ಮಲ್ಕೊಳ್ಳೋದು, ನೆಕ್ಸ್ಟ್ ಬುಟ್ಟಿ ಒಳಗಡೆ ಹೋಗಿ ಮಲ್ಕೊಳ್ಳೋದು, ಎಲ್ಲಿ ಬೇಕೋ ಅಲ್ಲಿ ಆರಾಮ್ಸಾಗಿ ಮಲ್ಕೊಳ್ಳೋದಂದರೆ ನಮ್ಮ ಪಿಂಕಿ. ಕೆಲಸ ಇಲ್ಲ ಈ ಪಿಂಕಿಗೆ, ಅಲ್ಲಣ್ಣ ಪಿಂಕಿ. ಕೆಲಸ ಇಲ್ಲದ ಪಿಂಕಿ ಅಂದರೆ ಇವಳೇ ಅವಳು. ಒಂದು ಚೂರು ಕೆಲಸ ಮಾಡೋದಿಲ್ಲ. ಮಂಗ ಬಂದ್ಕೊಂಡು ಹೂವಿನ ಗಿಡ ತಿಂದ್ರೂ ಸಂಬಂಧ ಇಲ್ಲ ಅವಳಿಗೆ. ನೋಡ್ತಾ ಕುತ್ಕೊಂಡಿರ್ತಾಳೆ, ಹಿಂಗೇ ಬಿತ್ಕೊಂಡಿರೋದು ಸುಮ್ಮನೆ. ಸೊ ಮದುವೆಗೆ ಹೋಗಕ್ಕೆ ರೆಡಿ ಆದೆ. ಮದುವೆ ನಿನ್ನೆನೇ ಆಗಿತ್ತು, ಇವತ್ತು ಈ ಕಡೆಗೆ ಊಟ ಇದೆ. ಸೊ ಹಾಗಾಗಿ ರೆಡಿ ಆಗ್ತಾ ಇದ್ದೇನೆ. ಮದುವೆ ಹುಡುಗಿ ಮನೆಯಲ್ಲಾಗಿತ್ತು. ಸೊ ಹುಡುಗನ ಮನೇಲಿ ಇವತ್ತೇ ಊಟ ಇದೆ. ಸೊ ಹಾಗೆ ತೆಂಗಿನಕಾಯಿನ ಸ್ವಲ್ಪ ಒಣಸಿಟ್ಟಿದ್ರಾಗಿತ್ತು, ಅದನ್ನು ಎಣ್ಣೆ ತಗೊಂಡು ಬರುವ ಅಂತ ಹೇಳಿ ಅದನ್ನು ಕೂಡ ತಗೊಂಡಿದ್ದೀನಿ. ಒಂದು 5 ಲೀಟ್ರಿನ ಡಬ್ಬ ಒಂದು ಸಿಗ್ಬೋದು, ಒಂದು 2.5 kg ಅಷ್ಟು ಆಗುವಷ್ಟು, ಒಂದು 3.5 kg ಇದೆ ತೆಂಗಿನಕಾಯಿ, ಒಂದು 2.5 kg ಆಗುವಷ್ಟು ಎಣ್ಣೆ ಸಿಗ್ಬೋದು. ಹೋಗಿ ಕೊಟ್ಟು ಬಂದರೆ ಅವ್ರು ತೆಗೆದಿಡ್ತಾರೆ. ಹಾಗೆ ತುಂಬ ದಿನ ಆಯಿತು, ದೀಪಾವಳಿ ಹಬ್ಬದಿಂದ ದೇವರಿಗೆಲ್ಲ ಒಡಿಸಿರುವಂಥ ಕಾಯಿ ಹಾಗೇನೋ ಒಣಗಿಸಿಟ್ಟಿದ್ರಾಗಿತ್ತು. ಅಷ್ಟು ತಿಂದು ಮುಗ್ಸೋಕ್ಕಾಗೋದಿಲ್ಲ, ಹಾಳಾಗತ್ತೆ ಅಂತ ಹೇಳಿ ಒಣಗಿಸಿ ಎಣ್ಣೆ ತೆಗೆಯುವ ಅಂತೇಳಿ ಇಟ್ಟಿದ್ರಾಗಿತ್ತು. ಅದನ್ನು ಇವಾಗ ಒಣಗಿಸಿ ಫುಲ್ ಪ್ಯಾಕ್ ಮಾಡಿ ಇಟ್ಟಿದ್ರಾಗಿತ್ತು. ಅದನ್ನು ಇವಾಗ ತಗೊಂಡು ಹೋಗ್ತಾ ಇದ್ದೀನಿ. ತುಂಬ ದಿನ ಇಟ್ಬಿಟ್ರೆ ಅದು ಹಾಳಾಗತ್ತೆ, ಹುಳ ಎಲ್ಲ ಆಗುತ್ತೆ ಅಂತ ಹೇಳಿಬಿಟ್ಟು ತಗೊಂಡು ಹೋಗ್ತಾ ಇದ್ದೀನಿ. ಇವತ್ತು ಕೊಡ್ತಾರಾ ಅಥವಾ ಇನ್ಯಾವತ್ತು ಕೊಡ್ತಾರಾ ಅಂತ ನೋಡಬೇಕು. ಸೊ ಬೇಗ ಹೋಗಿ ಬಸ್ ಬರುವ. ಸೊ ಗಾಡಿನೂ ಕೂಡ ರೆಡಿ ಇದೆ, ಆದರೆ ಇಲ್ಲಿ ಅಂಗಳದಲ್ಲಿ ಹೋಗೋಕ್ಕೆ ಈ ಥರ ಉಂಟು, ಅದ್ರ ಅನಿವಾರ್ಯತೆ ಹೋಗಬೇಕು. ಒಂದು ಟೈರ್ ಮಾಗ ಆಗತ್ತೆ. ಸೊ ಕಡೆಗೆ ಸರಿ ಮಾಡ್ಕೊಳ್ವ. ಮದುವೆಗೆ ಹೋಗಿ ಬಂದೆ. ಸೊ ಬರಬೇಕಿದ್ರೆ ಮಾಮೂಲಿ ನಮ್ಮ ತೋಟ ನೋಡ್ಕೊಂಡು ಹೋಗೋದು. ಹಾಗೆ ಒಂದು ರೌಂಡನ್ನು ಹೊಡ್ಕೊಂಡು ಬಂದೆ. ಅಲ್ಲಿ ತನಕ ಹೋಗಿ ಗಾಡಿ ಮೇಲಿಂದಾನೆ ನೋಡ್ಕೊಂಡು ಬಂದೆ. ನಡ್ಕೊಂಡು ಹೋಗ್ಲಿಕ್ಕೆಲ್ಲ ಆಗೋದಿಲ್ಲ, ಯಾಕಂದರೆ ಈಗ ಗಾಡಿ ಇರಬೇಕಿದ್ರೆ ಗಾಡಿ ಮೇಲಿಂದ ನೋಡ್ಕೊಂಡು ಬರೋದು. ಜಸ್ಟ್ ಏನೋ ದನ ಹೋಗ್ತಾ ಇದೆಯಾ, ಬೇದಿ ಸರಿ ಇದೆಯಾ ಇಲ್ವಾ ಅಂತ ಹೇಳಿ ನೋಡ್ಕೊಂಡು ಬರೋದು ಅಷ್ಟೇ. ಸೊ ಹಾಗೆ ಇಲ್ಲಿ ಈ ಕಡೆಯಿಂದ ಅಷ್ಟು ಕಾಣಿಸುತ್ತೆ. ಸೊ ನೋಡೋದು ಮತ್ತು ಮನೆಗೆ ಹೋಗೋದು ಅಷ್ಟೇ. ಮದುವೆ ಎಲ್ಲ ಮುಗಿಸ್ಕೊಂಡು ಈಗ ಮನೆಗೆ ಹೋಗೋದು. ಮನೆಗೆ ಹೋದ್ಮೇಲೆ ಸೊ ನೋಡಬೇಕು ಅಪ್ಪ ಅಮ್ಮ ಏನು ಎಷ್ಟು ಕೆಲಸ ಮಾಡಿದ್ದಾರೆ, ಅಂಗಳ ಎಲ್ಲ ಎಷ್ಟಾಗಿದೆ ಅಂತ ಹೇಳಿಬಿಟ್ಟು. ಸೊ ಮನೆಗೆ ಹೋಗಿಬಿಟ್ಟು
ಮತ್ತು ಸಂಜೆಗೆ ಸಾರಿಸೋದುಂಟು, ಅದನ್ನೆಲ್ಲ ಮಾಡಬೇಕು. ಸೊ ಹಾಗೆ ಇಲ್ಲಿ ಒಂದು ಸತಿ ಬಂದಾಗಲೇ ಈ ಕಡೆ ತೋಟ ನೋಡ್ಕೊಂಡು ಹೋಗಿಬಿಟ್ರೆ ಮತ್ತು ಒಂದು 4-5 ದಿನ ತೊಂದರೆ ಇರೋದಿಲ್ಲ. ಹಾಗೆ ಇಲ್ಲಿ ಸೋರ್ಲಿಕ್ಕೆಲ್ಲ ಯಾವಾಗ ಬರ್ತೀವಿ ಅಂತ ಗೊತ್ತಿಲ್ಲ. ಸೊ ಮಷಿನ್ ಇದೆ, ಮಷಿನಿಂದ ಕಳೆ ಅಷ್ಟು ಹೊಡೆದು ಡ್ರಿಪ್ಪು ಬಿಟ್ಟು ನೀರು ಬಿಟ್ಟರೆ ಆಯಿತು. ಈ ವರ್ಷ ಈ ತೋಟಕ್ಕೆ ಸಗಣಿ ಗೊಬ್ಬರ ಹಾಕೋದುಂಟು. ಅದು ಸುಮಾರು ನಾವು ಮೇ ಎಂಡಿಗೆ ತಂದು ಹಾಕ್ಕೊತೀವಿ, ಜೂಲೈಯಲ್ಲಿ ಹಾಕ್ತೀವಿ. ಅಂದರೆ ಮಳೆಗಾಲ ಸ್ಟಾರ್ಟ್ ಆಗುತ್ತಲ್ಲ ಆವಾಗನ ಗೊಬ್ಬರನ ಹಾಕ್ತೀವಿ. ಯಾಕೆಂದರೆ ಇಲ್ಲಿ ತುಂಬ ಬಿಸಿಲು ಹೊಡೆಯುತ್ತೆ, ಫುಲ್ ಒಂಥರ ಬಯಲುಸೀಮೆ ಥರ. ಹಾಗಾಗಿ ಮುಂಚೆನೇ ನಾವು ಗೊಬ್ಬರ ಹಾಕಿಬಿಟ್ರೆ ಫುಲ್ ಹೀಟ್ ಆಗುತ್ತಲ್ಲ, ಹಾಗಾಗಿ ಸಸಿಗಳಿಗೆ ಅಷ್ಟು ನೀರು ಸಾಕಾಗೋದಿಲ್ಲ. ಮತ್ತು ಗೊಬ್ಬರನೂ ಆವಾಗಲೇ ಹಾಕಿಬಿಟ್ರೆ ಹೀಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಮಳೆಗಾಲ ಸ್ಟಾರ್ಟ್ ಆದಾಗ ಈ ಗೊಬ್ಬರನ ಹಾಕ್ತೀವಿ. ನಾವು ಮೇ ತಿಂಗಳ ಎಂಡಿಗೆ ಮನೇಲಿ ಕೊಟ್ಟಿಗೆಯಲ್ಲಿ ಗೊಬ್ಬರ ಗುಂಡೆಯಲ್ಲಿ ಉಂಟಲ್ಲ, ಅದೇ ಗೊಬ್ಬರನ ತಂದು ಹಾಕ್ತೀವಿ. ಸಾಕಾದರೆ ಸೊ ಮನೆ ಹತ್ರ ತೋಟಕ್ಕೆ ಹಾಕಿ ಉಳಿದ್ರೆ ಇಲ್ಲಿ ತಂದು ತರ್ತೀವಿ. ಇಲ್ಲ ಅಂತಂದ್ರೆ ನಾವು ಗೊಬ್ಬರನ ಪರ್ಚೇಸ್ ಮಾಡ್ತೀವಿ. ಅಷ್ಟೆಲ್ಲ ದನ ಇದ್ರೂ ಕೂಡ ಗೊಬ್ಬರನ ಪರ್ಚೇಸ್ ಮಾಡಿ ಹಾಕಿದ್ರೆ ತುಂಬ ಲಾಸ್ ಆಗುತ್ತೆ. ಸೊ ಏನು ಮಾಡೋಕ್ಕಾಗಲ್ಲ, ಅಡಿಕೆ ಸಸಿ ದೊಡ್ಡಾಗಬೇಕು, ಫಲ ಬರಬೇಕು ಅಂತಂದರೆ ನಾವು ಈ ಥರ ಮಾಡಲೇಬೇಕು. ಹಾಗೆ ಇಲ್ಲೆಲ್ಲ ಫುಲ್ ಬಿಸಿಲು ಹೊಡಿತಾ ಇದೆ ಆಲ್ರೆಡಿ. ಇಲ್ಲಿ ನೋಡಿ ಈ ಥರ ನೀರು ಬಿಡಬೇಕಿತ್ತು, ಮಳೆ ಸ್ಟಾರ್ಟ್ ಆಯಿತು. ಸೊ ಇನ್ನು ಮಳೆ ಸ್ಟಾಪ್ ಆದರೆ ನೀರು ಬಿಡಬೇಕು. ಅಡಿಕೆ ನೆಕ್ಸ್ಟ್ ಈ ವೀಕ್ ಅಂತಂದರೆ ಅಡಿಕೆ ತೆಗಿತೀವಿ. ಅಡಿಕೆ ಎಲ್ಲ ಆ ತೋಟದ ಫಿನಿಷ್ ಮಾಡಿಕೊಂಡೆ ಈ ತೋಟಕ್ಕೆ ಬಂದು ನೀರು ಬಿಡಬೇಕು. ನೀರು ಬಿಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ದಿನ ಮಾಮೂಲಿ ಡ್ಯೂಟಿ ಈ ತೋಟಕ್ಕೆ ಬರೋದು. 2 ದಿನಕ್ಕೊಂದ್ಸತಿನೋ 3 ದಿನಕ್ಕೊಂದ್ಸತಿನೋ ಬರೋದು ಅಂತೇಳಿ. ತೋಟದ ಒಳಗಡೆ ಹೋಗಿಲ್ಲ. ಯಾರು ಪೂರ ಕಮೆಂಟ್ ಮಾಡಿದರು ನನಗೆ, ಬಾವಿ ಎಲ್ಲಿ ನಿಮ್ಗೆ ಕಾಣಿಸ್ತಾನೆ ಇಲ್ಲ, ಬಾವಿ ಇದೆಯಾ ಇಲ್ವಾ ಅಂತೇಳಿ. ಖಂಡಿತವಾಗ್ಲೂ ಬಾವಿ ಇದೆ. ತೋಟ ಒಳಗಡೆ ಹೋಗಿದಾಗ ಆ ಬಾವಿನ ಕಾಣಿಸ್ತೀನಿ ನಿಮಗೆ. ಇಲ್ಲೆಲ್ಲ ಮಷಿನ್ ಹೊಡೆದು ಪೂರ್ತಿಯಾಗಿ ಹುಲ್ಲಿರತ್ತೆಲ್ಲ ಗುಡಿಸ್ಬಿಟ್ಟು ಈ ಥರ ಕೆರೆಸ್ತಾ ಇದ್ದಾರೆ. ಇನ್ನು ಇಷ್ಟನ್ನು ಕೆರೆಸೋದುಂಟು. ಕೆರೆಸಿ ರಾಶಿ ಮಾಡ್ತಾ ಇದ್ದಾರೆ. ಈ ಮಣ್ಣನ್ನೆಲ್ಲ ತಗೊಂಡೋಗಿ ಅಲ್ಲಿ ಡಂಪ್ ಮಾಡೋದು. ಹಾಗೆ ನೀರು ಹಾಕಿ ಫುಲ್ ನೆನೆಸಿ ಮೇಲ್ಗಡೆಯಿಂದ ಗುಡಿಸಿ ಪೆಟ್ಟಣಿಕೆ ಹೊಡೆದು ಎಲ್ಲ ಮಾಡಿ ಅಂಗ್ಳ ಒಣಗತ್ತೆ ಇಲ್ವೋ ಗೊತ್ತಿಲ್ಲ. ಕೊನೆಗೆ ಅಡಿಕೆ ಕೊಯ್ಲು ಮುಗಿಸ್ಕೊಂಡು ಬರೋ ತನಕ ಇಲ್ಲಿ ಈ ಅಂಗ್ಳಕ್ಕೆ ನೀರು ನೆನೆಸಿ ಹಿಡಿಯಿಂದ ಪರ ಮಾಡಿ ನೆಕ್ಸ್ಟ್ ಸಂಜೆಗೆ ಸಗಣಿ ನೀರು ಹಾಕಬೇಕಂತೆ. ದೇವ್ರೆ, ಬರೀ ಸಗಣಿ ನೀರು ಹಾಕು ಇನ್ನು ಸಗಣಿ ನೀರು ಅಂತ ಹೇಳಿ ನಮ್ಮನ್ನು ಸುಮಾರು ಸುಸ್ತು ಮಾಡ್ತಾರೆ. ಇಲ್ಲ ಅಂತಂದರೆ ಫುಲ್ಲಾಗಿ ಧೂಳು ಮನೆ ಒಳಗಡೆ ಹೋಗುತ್ತೆ, ಕ್ಲೀನ್ ಆಗಬೇಕು ಅಂತ ಹೇಳಿ. ಇಲ್ಲೆಲ್ಲ ನೆಕ್ಸ್ಟ್ ಅಡಿಕೆ ಸುಲಿಲಿಕ್ಕೆಲ್ಲ ಜಾಗ ಬೇಕು. ಹಾಗಾಗಿ ಎಲ್ಲ ಕಡೆ ಕ್ಲೀನ್ ಮಾಡಿಕೊಂಡ್ರೆ ನೆಕ್ಸ್ಟ್ ಕೆಲಸ ಹೋಗುತ್ತೆ. ಹೀಗೆ ನೀರು ನೆನೆಸ್ಕೊತ ಹೋಗೋದು. ಸ್ವಲ್ಪ ಒಣಗಿದ ಮೇಲೆ ಪೂರ್ತಿಯಾಗಿ ಸಣ್ಣ ಕಲ್ಲಿರತ್ತಲ್ಲ ಅದನ್ನೆಲ್ಲ ಗುಡಿಸ್ಕೊಂಡ್ರೆ ಆಯಿತು. ಹಾಗೆ ಫುಲ್ಲಾಗಿ ಅಮ್ಮ ಇಲ್ಲಿ ಮಣ್ಣು ಹಚ್ಚುತ್ತಾ ಇದ್ದಾರಂತೆ. ಎಲ್ಲೆಲ್ಲಿ ಮಣ್ಣು ಹಚ್ಚುತ್ತಾರೋ ಏನೇನು ಮಾಡ್ತಾರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಕೆಲಸ ಮಾಡೋದು. ಇಲ್ಲಿ ಮಣ್ಣು ನೆನೆಸೋಕೆ ಹಾಕಿಟ್ಟಿದ್ದಾರೆ. ಇವಾಗ ಅದನ್ನು ನೆನೆಸಾದ್ಮೇಲೆ ಪೂರ್ತಿಯಾಗಿ ಹಚ್ಚುತ್ತಾ ಇದ್ದಾರೆ. ನಮ್ಮ ಅಮ್ಮನ ಹತ್ರ ಮುಚ್ಚಳ ತೆಗಿಲಿಕ್ಕಾಗಿಲ್ಲ. ನಾನು ತೆಗೆದುಕೊಟ್ರೆ ಅರ್ಧ ನನಗೆ, ಅರ್ಧ ಅಮ್ಮಂಗೆ ಕೊಡ್ತೀಯ ಅಂದರೆ ನಾನು ತೆಗೆದು ಕೊಡ್ತೀನಿ ಮುಚ್ಚಳ. ಎಷ್ಟು ಹೊಟ್ಟೆ ಕಿಚ್ಚಿದ್ದಾಳೆ ಅಮ್ಮ ಅಂತ ಹೇಳಿ. ಅಯ್ಯೋ ನಾ ತಕ್ಕೊಡ್ತೀನಿ ಕೊಡೆ. ಅದೇ ಅಯ್ಯೋ ದೇವ್ರೆ ಅಮ್ಮ, ಎಷ್ಟು ಹೊಟ್ಟೆ ಕಿಚ್ಚಿರಬೇಡ ನಿನಗೆ. ನಾನು ಸ್ವಲ್ಪ ಕುಡ್ದು ಕೊಡ್ತೀನಿ ಅಂತ ಅಂದ್ರೂ ಕೊಟ್ಟಿಲ್ಲಲ್ಲ ನೀನು. ಬಂತ ಎಲ್ಲಿ ಕೊಡ್ದಿಲ್ವ ನೀನು ನನಗೆ? ಅಯ್ಯಪ್ಪ ನೋಡೆ. ಅಯ್ಯೋ, ನನಗೂ ನಮ್ಮ ಅಪ್ಪಂಗೂ ಬಂದಿದೆ. ಸೊ ಅಮ್ಮಂಗೆ ಕುಡಿತಿದ್ದಾರೆ. ಬೇಡ ನನಗೆ, ನೀ ಕುಡಿ, ನಾ ಕುಡ್ದಿದ್ದೀನಿ ಇಲ್ಲಿ. ಸೊ ಇಲ್ಲಿ ಮಣ್ಣನ್ನೆಲ್ಲ ತೆಗ್ದು ಈ ಕಡೆ ಹಾಕ್ತಾಯಿದ್ದೀವಿ. ಗಾಡಿ ಮೇಲೆ ತಂದರೆ ಒಂದೇ ಕಡೆ ರಾಶಿ ಆಗುತ್ತೆ ಅಂತ ಹೇಳಿ ಬುಟ್ಟಿಯಿಂದ ತಂದು ಹಾಕ್ತಾಯಿದ್ದೀವಿ. ಅಲ್ಲಿನೂ ಕೂಡ ಕಟ್ಟೆ ಮಾಡಲಿಕ್ಕೆ ಮಣ್ಣನ್ನು ಎಕ್ಸ್ಟ್ರಾ ತಂದು ಹಾಕ್ಕೊಂಡಿದ್ದೀವಿ. ಇಲ್ಲಿ ಪಿಂಕಿ ಕೆಲಸ ಮಾಡೋದ್ರಲ್ಲಿ ಮಧ್ಯದಲ್ಲಿ ಕುತ್ಕೊಂಡು ನಮಗೆ ಡಿಸ್ಟರ್ಬ್ ಮಾಡ್ತಾ ಇದ್ದಾಳೆ. ದಾರಿ ಮಧ್ಯದಲ್ಲಿ ಕುತ್ಕೊತಾಳೆ ಅವಳು ಪಿಂಕಿ. ಎತ್ತಿ ತಗೊಂಡೋಗಿ ಆ ಕಡೆ ಇಟ್ಟಿದ್ದೆ, ಮತ್ತೆ ಬಂದು ಕುತ್ಕೊಂಡು ಇಲ್ಲೆಯ್ಯ. ಪಿಂಕಿ, ಎಷ್ಟು ಮಸ್ತಿ ಮಾಡ್ತೀನಿ ನೀನು ಇಲ್ಲಿ. ಎಲ್ಲರೂ ನಮಗೆ ತೊಂದರೆ ಕೊಡೋರೇ ಆದ್ರಲ್ಲ, ನೀನು ಕೂಡ ನಿಂಗೆ ಬುದ್ಧಿ ಇಲ್ಲ. ಅಲ್ಲೋಗಿ ಇಟ್ಟಿದ್ನಲ್ಲ ನಿಂಗೆ ಆವಾಗ, ಮತ್ತೆ ಯಾಕೆ ಓಡಿ ಬಂದಿ ನೀನು ಇಲ್ಲಿ? ಮತ್ತೆ ಎತ್ಕೊಂಡೋಗ್ಲಿ? ಹಾಂ, ನಿಂಗೆ ಎತ್ಕೊಂಡು ಹೋಗ್ಲಿ? ಮತ್ತೆ ಕಡಿಮೆ ಇಲ್ಲ ಅಂತಂದ್ರೆ ಒಂದು 20 kg ಇದೆಯಾ ನೀನು? ನಿನ್ನೇನು ಎತ್ಕೊಂಡು ಹೋಗ್ಬೇಕಾ ನಾನು? ಡುಮ್ಮಿ, ಇವತ್ತಿಗೆ ನಮ್ಮ ಅಂಗಳ ಇಷ್ಟು ಕ್ಲೀನ್ ಆಯಿತು. ಸೊ ಸೂರ್ಯ ಮುಳುಗ್ತಾ ಇದ್ದಾನೆ. ಇಷ್ಟು ಹೈಟ್ ಮನೆ ಕಟ್ಕೊಂಡಿದ್ದೀವಲ್ಲ ನಾವು. ದೇವ್ರೆ, ಕರೆಂಟ್ ಇಲ್ಲಿದ್ದಾಗ ಗೊತ್ತಾಗುತ್ತೆ ನಾವು ಇಷ್ಟು ಹೈಟ್ ಮನೆ ಕಟ್ಕೊಂಡಿದ್ದೀವಿ ಅಂತ ಹೇಳಿ. ಸೊ ಸೂರ್ಯ ಅಸ್ತ ಆಗ್ತಾ ಇದೆ. ಕೂಡ ಅಮ್ಮ ಎಲ್ಲ ಕಡೆ ಮಣ್ಣು ಸಾರಿಸಿದಾರಪ್ಪೋ ದೇವ್ರೆ.
ಒಂದು ಮಳೆ ಬಂದರೆ ಹಾಳಾಗತ್ತೆ, ಆದರೂ ಅಷ್ಟು ಕೂಡ ಮಾಡಿದ್ದಾರೆ. ಈಗ ದನ ಬಂದಿದೆ, ಇವತ್ತು ಕೊಟ್ಟಿಗೆ ಕ್ಲೀನ್ ಮಾಡಿ ದನ ಕಟ್ಟಬೇಕು. ಯಪ್ಪ, ಹಿಂಗೆ ಮಾಡಿಟ್ಟಿದ್ದೀರಾ ನೀವು ಕ್ಲೀನ್ ಮಾಡಬೇಕಿತ್ತು ಇದನ್ನೆಲ್ಲ, ಗೊತ್ತಾ? ಹಾಂ, ಇದನ್ನೆಲ್ಲ ಕ್ಲೀನ್ ಮಾಡಿ ಆಲ್ರೆಡಿ ದನೆಲ್ಲ ಬಂದಿದ್ದಾರೆ, ಅವರನ್ನು ಕಟ್ಟಬೇಕು. ಎಲ್ಲಿ ಬಂದು ನಿಂತ್ಕೊಂಡಿದ್ದಾರೆ, ಅಲ್ಲೆಲ್ಲೋ ಇದ್ದಾರೆ ಅನಿಸುತ್ತೆ.